ವೀಕ್ಷಕರೇ ನಮಸ್ಕಾರ. 2024ರ ಕೊನೆಯ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಸಾಲ ಮನ್ನಾಕ್ಕಿಂತ ನೂತನ ಯೋಜನೆಗಳನ್ನು ಘೋಷಿಸುವುದು ಸೂಕ್ತ ಎಂದ ಎನ್ ಚಲುವರಾಯಸ್ವಾಮಿ. 1100 ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಲು ಸರ್ವೋಟೆಕ್ ಜೊತೆಗೆ ಒಪ್ಪಂದ ಮಾಡಿಕೊಂಡ ಉತ್ತರ ಪ್ರದೇಶ ಸರ್ಕಾರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಹೆಚ್ಚಿದ ಕಾಳುಮೆಣಸಿನ ಬೆಲೆ. ನಿರಾಳದಲ್ಲಿ ಭಾರತದ ರೈತರು. ಹಿರಿಯ ವಿಜ್ಞಾನಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ ಎಂದ ICAR. ಆರೋಪ ಪ್ರತ್ಯಾರೋಪದ ನಡುವೆ ಅಡಗಿ ಕುಳಿತ ಸತ್ಯ. 4 ಲಕ್ಷ ಟನ್ ದಾಟಲಿರುವ ಕಾಫಿ ರಫ್ತು. ಸಂತಸದಲ್ಲಿ ರೈತರು. 16% ಹೆಚ್ಚಾದ ಫಿಲಿಪೈನ್ಸ್ನ ಅನಾನಸ್ ರಫ್ತು. ಭಾರತದ ರೈತರಿಗೂ ಸಹ ಅದ್ಭುತ ಅವಕಾಶ ಇದೆ ಎಂದ ಅಪೇಡ. ಇದೀಗ ವಾರ್ತೆಗಳ ವಿವರ. ಸಾಲ ಮನ್ನಾಕ್ಕಿಂತ ನೂತನ ಯೋಜನೆಗಳನ್ನು ಘೋಷಿಸುವುದು ಸೂಕ್ತ ಎಂದ ಎನ್ ಚಲುವರಾಯಸ್ವಾಮಿ. 2024 ಮುಕ್ತಾಯ ಹಂತದಲ್ಲಿರುವ ಈ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಕರ್ನಾಟಕದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ತಮ್ಮ 1.5 ವರ್ಷದ ಹಾದಿಯನ್ನು ಮೆಲುಕು ಹಾಕಿದರು. ಜೊತೆಗೆ ರೈತರಿಗಾಗಿ ಘೋಷಿಸಬೇಕು ಅಂದುಕೊಂಡಿರುವ ನೂತನ ಯೋಜನೆಗಳ ಬಗ್ಗೆ ಸಹ ತಿಳಿಸಿದರು. ರೈತರ ಸಾಲ ಮನ್ನಾದ ಬಗ್ಗೆ ಯೋಚನೆ ಇದೆಯಾ ಎನ್ನುವ ಪ್ರಶ್ನೆಗೆ ಉತ್ತರಿಸುತ್ತಾ ಸಚಿವರು, ರೈತ ಸ್ನೇಹಿ ಯೋಜನೆಗಳನ್ನು ಘೋಷಿಸಿದರೆ ಸಾಲ ಮನ್ನಾ ಮಾಡುವುದಕ್ಕಿಂತ ಹೆಚ್ಚಿನ ಉಪಯೋಗವಾಗುತ್ತದೆ. ನೂತನ ಯೋಜನೆಗಳ ಲಾಭವನ್ನು ಎಲ್ಲರೂ ಸಹ ಪಡೆದುಕೊಳ್ಳಬಹುದು. ಜೊತೆಗೆ ಅವರಿಗೆ ನಾವು ಬೆಳೆ ಬೆಳೆಯಲು ಸಹಾಯ ಮಾಡಿದಂತೆ ಆಗುತ್ತದೆ. ಸಾಲ ಮನ್ನಾ ಮಾಡಿ ಸುಮ್ಮನಾದರೆ ಮತ್ತೊಮ್ಮೆ ರೈತರು ಸಾಲ ಮಾಡಿ ತೊಂದರೆಗೆ ಸಿಲುಕಿಕೊಳ್ಳಬಹುದು. ಅದು ಕೇವಲ ಒಂದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಆದ್ದರಿಂದ ಕರ್ನಾಟಕ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವುದಿಲ್ಲ. ಇದುವರೆಗೂ ನಾವು ಕೃಷಿಗಾಗಿ ಪ್ರತ್ಯೇಕವಾಗಿ ಯಾವುದೇ ರೀತಿಯ ಯೋಜನೆಯನ್ನು ಘೋಷಿಸಿಲ್ಲ. ಶೀಘ್ರದಲ್ಲೇ ರೈತರಿಗೆ ಉಪಯೋಗವಾಗುವ ಕೆಲ ಯೋಜನೆಗಳನ್ನು ಜಾರಿಗೊಳಿಸಲಿದ್ದೇವೆ ಎಂದು ಭರವಸೆಯನ್ನು ನೀಡಿದರು. 1100 ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಲು ಸರ್ವೋಟೆಕ್ ಜೊತೆಗೆ ಒಪ್ಪಂದ ಮಾಡಿಕೊಂಡ ಉತ್ತರ ಪ್ರದೇಶ ಸರ್ಕಾರ. ರಾಜ್ಯದಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನು ರೈತರ ನಡುವೆ ಹೆಚ್ಚು ಜನಪ್ರಿಯಗೊಳಿಸಲು ಉತ್ತರ ಪ್ರದೇಶ ಸರ್ಕಾರ ನೂತನವಾಗಿ ಉತ್ತರ ಪ್ರದೇಶ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಅಥಾರಿಟಿಯನ್ನು ಕುಸುಮ್ ಕಾಂಪೋನೆಂಟ್ C1 ಸ್ಕೀಮ್ನ ಅಡಿಯಲ್ಲಿ ಸ್ಥಾಪಿಸಿದೆ. UP-NEDA ಮುಂದಿನ 5 ವರ್ಷಗಳಲ್ಲಿ ರೈತರು ಸಾಮಾನ್ಯವಾಗಿ ಬಳಸುತ್ತಿರುವ ಡೀಸೆಲ್ ಪಂಪ್ ಮತ್ತು ವಿದ್ಯುತ್ ಚಾಲಿತ ಪಂಪ್ಗಳ ಬದಲಿಗೆ ಸೌರಶಕ್ತಿ ಉಪಯೋಗಿಸಿಕೊಳ್ಳುವ ಪಂಪ್ಗಳನ್ನು ಬಳಸುವಂತೆ ನೋಡಿಕೊಳ್ಳಲಿದೆ. ಇದರ ಮೊದಲ ಹೆಜ್ಜೆಯಾಗಿ ಸುಮಾರು 31 ಕೋಟಿ ರೂಪಾಯಿ ಬೆಲೆ ಬಾಳುವ 1100 ಸೋಲಾರ್ ಪಂಪ್ ಸೆಟ್ಗಳನ್ನು ಸರ್ವೋಟೆಕ್ ರಿನ್ಯೂವಬಲ್ ಪವರ್ ಸಿಸ್ಟಮ್ ಲಿಮಿಟೆಡ್ ಅವರಿಂದ ಖರೀದಿಸಿ ಸಬ್ಸಿಡಿಯ ಮೂಲಕ ರೈತರಿಗೆ ನೀಡಲಿದೆ. ಒಪ್ಪಂದದ ಪ್ರಕಾರ ಸೋಲಾರ್ ಪಂಪ್ ಮತ್ತು ಫಲಕಗಳ ಅಳವಡಿಕೆ, ಮುಂದಿನ 5 ವರ್ಷಗಳ ತನಕ ನಿರ್ವಹಣೆ ಎಲ್ಲವನ್ನೂ ಸರ್ವೋಟೆಕ್ ಉಚಿತವಾಗಿ ಮಾಡಿಕೊಡಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಹೆಚ್ಚಿದ ಕಾಳುಮೆಣಸಿನ ಬೆಲೆ. ನಿರಾಳದಲ್ಲಿ ಭಾರತದ ರೈತರು. ಈ ವರ್ಷ ಭಾರತದಲ್ಲಿ ಕಾಳುಮೆಣಸಿನ ಬೆಳೆ ಅತ್ಯುತ್ತಮವಾಗಿದ್ದು, ಬೇಡಿಕೆ ಸಹ ಚೆನ್ನಾಗಿಯೇ ಇದ್ದಿದ್ದರಿಂದ ಉತ್ತಮ ಬೆಲೆಗೆ ತಮ್ಮ ಉತ್ಪನ್ನವನ್ನು ಮಾರಿ ರೈತರು ಒಳ್ಳೆಯ ಲಾಭ ಗಳಿಸಿದ್ದಾರೆ. ಆದರೆ ಹೊಸ ವರ್ಷದ ಸಮಯದಲ್ಲಿ ವಿಯೆಟ್ನಾಂನಿಂದ ಕಡಿಮೆ ಬೆಲೆಗೆ ಭಾರೀ ಪ್ರಮಾಣದ ಕಾಳುಮೆಣಸು ಆಮದಾಗಲಿದೆ ಎನ್ನಲಾಗಿತ್ತು. ಆದರೆ ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಕಾಳುಮೆಣಸಿನ ಬೆಲೆ ಹೆಚ್ಚಿದೆ. ಇದರಿಂದ ವ್ಯಾಪಾರಿಗಳಿಗೆ ವಿದೇಶದಿಂದ ಆಮದು ಮಾಡಿಕೊಂಡರೆ ಅಷ್ಟೇನೂ ಲಾಭವಿಲ್ಲದಂತಾಗಿದೆ. ಆಮದು ಆಗದೇ ಇದ್ದರೆ ಭಾರತದ ಮಾರುಕಟ್ಟೆಯಲ್ಲಿರುವ ಉತ್ತಮ ಬೇಡಿಕೆ ಹಾಗೆಯೇ ಮುಂದುವರಿಯಲಿದ್ದು ರೈತರು ನಿರಾಳವಾಗಿದ್ದಾರೆ. ಕಳೆದ 6 ತಿಂಗಳಿನಿಂದ ಕಾಳುಮೆಣಸಿನ ಬೆಲೆ ಕ್ವಿಂಟಾಲ್ಗೆ 55,000ದಿಂದ 60,000 ರೂಪಾಯಿ ಇದೆ. ಹೊಸ ವರ್ಷದ ನಂತರ ಬೆಲೆ ಇಳಿಯುತ್ತದೆ ಎನ್ನಲಾಗಿತ್ತು. ಆದರೆ ಆಮದು ನಿಂತಿರುವುದರಿಂದ ಇದೇ ಬೆಲೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಹಿರಿಯ ವಿಜ್ಞಾನಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ ಎಂದ ICAR. ಆರೋಪ ಪ್ರತ್ಯಾರೋಪದ ನಡುವೆ ಅಡಗಿ ಕುಳಿತ ಸತ್ಯ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ವೇಣುಗೋಪಾಲ್ ಬದರವಾಡ ಅವರು ICARನಲ್ಲಿ ಹಿರಿಯ ವಿಜ್ಞಾನಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, ಜೊತೆಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನೂತನ ನಿರ್ದೇಶಕರನ್ನು ನೇಮಿಸಲು ಅವರಿಂದ ಲಂಚವನ್ನು ಸ್ವೀಕರಿಸಲಾಗಿದೆ ಎಂದು ಆರೋಪಿಸಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಿಗೆ ಪತ್ರ ಬರೆದಿರುವ ಬದರವಾಡ ಅವರು ICAR ಅಕ್ರಮಗಳ ಗೂಡಾಗಿದೆ.
ಈ ಕುರಿತು ತನಿಖೆ ಆಗಬೇಕು. ಅಲ್ಲಿಯವರೆಗೂ ಸಹ ಹಿರಿಯ ವಿಜ್ಞಾನಿಗಳ ಮತ್ತು IARನ ನೂತನ ನಿರ್ದೇಶಕರ ನೇಮಕಾತಿಯನ್ನು ತಡೆಹಿಡಿಯಬೇಕು ಎಂದು ಕೇಳಿಕೊಂಡಿದ್ದರು. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇವರ ಆರೋಪದಲ್ಲಿ ಹುರುಳಿಲ್ಲ. ಹಿರಿಯ ವಿಜ್ಞಾನಿಗಳನ್ನು ಅವರ ಅನುಭವ, ಪರಿಣತಿ ಮತ್ತು ಕೌಶಲ್ಯದ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದೆ. ಇನ್ನು IARIನ ನಿರ್ದೇಶಕರ ನೇಮಕಾತಿಯಲ್ಲೂ ಸಹ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಹಿಂದಿನ ನಿರ್ದೇಶಕರಾದ ಡಾಕ್ಟರ್ AK ಸಿಂಗ್ ಅವರ ನೇಮಕಾತಿಯಲ್ಲಿ ಬಳಸಿದ ಮಾನದಂಡವನ್ನೇ ಡಾಕ್ಟರ್ ಚೆರುಕಮಲ್ಲಿ ಶ್ರೀನಿವಾಸ್ ರಾವ್ ಅವರನ್ನು ಆಯ್ಕೆ ಮಾಡುವಾಗ ಉಪಯೋಗಿಸಲಾಗಿದೆ. ನಾವು ಯಾವುದೇ ತನಿಖೆ ಮಾಡಿದರೂ ಸಹಕರಿಸಲು ಸಿದ್ಧರಿದ್ದೇವೆ. ಆದರೆ ಆರೋಪ ಸುಳ್ಳು ಎಂದು ಸಾಬೀತಾದರೆ ವೇಣುಗೋಪಾಲ್ ಬದರವಾಡ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. 4 ಲಕ್ಷ ಟನ್ ದಾಟಲಿರುವ ಕಾಫಿ ರಫ್ತು, ಸಂತಸದಲ್ಲಿ ರೈತರು. ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶಗಳಾದ ಬ್ರೆಜಿಲ್ ಮತ್ತು ವಿಯೆಟ್ನಾಂನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಕಾಫಿ ಇಳುವರಿ ಕಡಿಮೆಯಾಗಿರುವುದರ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು. ಇದರ ಪೂರ್ತಿ ಲಾಭವನ್ನು ಭಾರತದ ಕಾಫಿ ಬೆಳೆಗಾರರು ಪಡೆದುಕೊಂಡಿದ್ದು 2024ರಲ್ಲಿ ದಾಖಲೆ ಮಟ್ಟದ ಸುಮಾರು 4 ಲಕ್ಷ ಟನ್ ಕಾಫಿ ನಮ್ಮ ದೇಶದಿಂದ ರಫ್ತಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಾಫಿಗೆ ಬೇಡಿಕೆ ಹೆಚ್ಚಾಗಿರುವುದರ ಪರಿಣಾಮ ಒಳ್ಳೆಯ ಬೆಲೆ ಬಂದಿದ್ದು, ಸಾಮಾನ್ಯವಾಗಿ ಅರೇಬಿಕಾ ಕಾಫಿಯ ಅರ್ಧದಷ್ಟಿರುತ್ತಿದ್ದ ರೊಬಸ್ಟಾದ ಬೆಲೆ ಅರೇಬಿಕಾ ತಳಿಯ ಸಮ ಬಂದಿರುವುದು ಕಾಫಿ ಬೆಳೆಗಾರರ ಸಂತಸವನ್ನು ದುಪ್ಪಟ್ಟಾಗಿಸಿತ್ತು. ಹಿಂದಿನ ವರ್ಷ ಸುಮಾರು 3,76,029 ಟನ್ನಷ್ಟು ಕಾಫಿ ವಿದೇಶಗಳಿಗೆ ರಫ್ತಾಗಿದೆ. ಈ ವರ್ಷ ರಫ್ತಿನ ಸಂಖ್ಯೆ 4,02,654 ಟನ್ ರಷ್ಟಿದೆ. ಮುಂದಿನ ವರ್ಷವೂ ಸಹ ಭಾರತದ ಕಾಫಿಗೆ ಅಧಿಕ ಬೇಡಿಕೆ ಇರಲಿದೆ. ಆದರೆ 2024ರ ಬೇಸಿಗೆಯಲ್ಲಿ ಹೆಚ್ಚಿದ್ದ ಒಣಹವೆಯ ಪರಿಣಾಮ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿಲ್ಲ ಎನ್ನಲಾಗಿದೆ. ಜಾಗತಿಕವಾಗಿ ಹೆಚ್ಚುತ್ತಿರುವ ಕಾಫಿಯ ಬೇಡಿಕೆ ಭಾರತದಲ್ಲಿ ಕಾಫಿ ಬೆಳೆ ವಿಸ್ತರಣೆಗೆ ಇರುವ ಅವಕಾಶವನ್ನು ತೋರಿಸುತ್ತಿದೆ. ಹೆಚ್ಚಿದ ಹಿಂಗಾರು ಬಿತ್ತನೆ ಕ್ಷೇತ್ರ, ಎಣ್ಣೆಕಾಳು ಬೆಳೆಗಳತ್ತ ಗಮನ ಹರಿಸದ ರೈತರು. ಉತ್ತಮ ಮುಂಗಾರಿನ ಕಾರಣವೋ ಅಥವಾ ಮುಂಗಾರಿನಲ್ಲಿ ಬೆಳೆದ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಕ್ಕಿದ್ದರ ಪರಿಣಾಮದಿಂದಲೋ
ಒಟ್ಟಾರೆ ಈ ಬಾರಿ ಭಾರತದಾದ್ಯಂತ ಹಿಂಗಾರು ಬೆಳೆಗಳ ಬಿತ್ತನೆ ಜೋರಾಗಿದೆ. ಸಾಮಾನ್ಯವಾಗಿ ವರ್ಷಕ್ಕೆ 2-3 ಬೆಳೆ ಬೆಳೆಯುವ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಜೊತೆಗೆ ಈ ಬಾರಿ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಮತ್ತು ದಕ್ಷಿಣದ ರಾಜ್ಯಗಳಲ್ಲಿಯೂ ಸಹ ಹಿಂಗಾರು ಬೆಳೆಯನ್ನು ಬೆಳೆಯಲು ರೈತರು ಮುಂದೆ ಬರುತ್ತಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಮುಖ್ಯ ಹಿಂಗಾರು ಬೆಳೆಯಾದ ಗೋಧಿಯ ಬಿತ್ತನೆ ಕ್ಷೇತ್ರ ಹೆಚ್ಚಿದ್ದು ಉತ್ತಮ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ಮೆಕ್ಕೆಜೋಳ ಮತ್ತು ಬೇಳೆಕಾಳುಗಳನ್ನು ಸಹ ರೈತರು ಹೆಚ್ಚಾಗಿ ಹಾಕುತ್ತಿದ್ದಾರೆ. ಆದರೆ ಎಣ್ಣೆಕಾಳುಗಳತ್ತ ಅಷ್ಟಾಗಿ ಆಕರ್ಷಿತವಾಗದೇ ಇರುವುದು ಚಿಂತಿಸುವ ವಿಷಯವಾಗಿದೆ. ಸರ್ಕಾರ ಗೋಧಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿಸುತ್ತದೆ. ಬೇಳೆಕಾಳು ಬೆಳೆಗಳಿಗೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇರುತ್ತದೆ. ಮೆಕ್ಕೆಜೋಳವನ್ನು ಇಥೆನಾಲ್ ತಯಾರಿಕೆಗೆ ಬಳಸುವುದರಿಂದ ಅದರ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಆದರೆ ಎಣ್ಣೆಕಾಳು ಬೆಳೆಗಳ ಬೆಲೆ ಮತ್ತು ಬೇಡಿಕೆ ಅಡುಗೆ ಎಣ್ಣೆಯ ಆಮದಿನ ಮೇಲೆ ನಿರ್ಧಾರವಾಗುತ್ತದೆ. ಈಗಲೂ ಸಹ ಸಾಸಿವೆ, ಸೋಯಾಬೀನ್, ಸೂರ್ಯಕಾಂತಿಯ ಮಾರುಕಟ್ಟೆಯ ಬೆಲೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ. ಈ ಎಲ್ಲ ಕಾರಣದಿಂದ ರೈತರು ಎಣ್ಣೆಕಾಳನ್ನು ಬಿತ್ತಲು ಉತ್ಸಾಹ ತೋರುತ್ತಿಲ್ಲ ಎನ್ನಲಾಗಿದೆ. 2024ರಲ್ಲಿ ರೈತರ ಆತ್ಮಹತ್ಯೆಯ ಸಂಖ್ಯೆ ಕಡಿಮೆಯಾಗಿದೆ ಎಂದ ವರದಿ. 2023ರಲ್ಲಿ ಕರ್ನಾಟಕದಲ್ಲಿ ಸುಮಾರು 1061 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆದರೆ ಈ ಸಂಖ್ಯೆ 2024ರಲ್ಲಿ 346ಕ್ಕೆ ಇಳಿದಿದೆ ಎಂದು ವರದಿಗಳು ತಿಳಿಸಿವೆ. ರಾಜ್ಯ ಸರ್ಕಾರ ತಾವು ರೈತರ ಸಹಾಯಕ್ಕೆ ಧಾವಿಸಿದ್ದು ಆತ್ಮಹತ್ಯೆ ಕಡಿಮೆ ಆಗಿರುವುದಕ್ಕೆ ಕಾರಣ ಎಂದಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಗೃಹಿಣಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುತ್ತಿರುವುದು, ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ, ಕೃಷಿ ಯಂತ್ರೋಪಕರಣ ಸಿಗುವಂತೆ ಮಾಡಿರುವುದು, ಬೆಳೆ ನಷ್ಟ ಸಮೀಕ್ಷೆಯನ್ನು ಅತಿ ಶೀಘ್ರವಾಗಿ ಮಾಡಿ ನಷ್ಟ ಪರಿಹಾರವನ್ನು ರೈತನಿಗೆ ಕೊಟ್ಟಿರುವುದು, ಸಿರಿಧಾನ್ಯ ಸೇರಿದಂತೆ ರೈತ ಬೆಳೆದ ಬೆಳೆಗಳನ್ನು ನೇರವಾಗಿ ಖರೀದಿ ಮಾಡಿರುವುದರಿಂದ ರೈತರ ಆದಾಯ ಹೆಚ್ಚಿದೆ. ಚಿಂತೆ ಕಡಿಮೆಯಾಗಿ ರೈತ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡುವುದನ್ನು ಕಡಿಮೆ ಮಾಡಿದ್ದಾನೆ ಎಂದು ಕೃಷಿ ಸಚಿವರು ಸರ್ಕಾರದ ಯೋಜನೆಗಳನ್ನು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಉತ್ತಮವಾಗಿ ಮಳೆಯಾಗಿ ರೈತರು ಒಳ್ಳೆಯ ಬೆಳೆ ತೆಗೆದಿರುವುದು ಸಹ ರೈತರ ಸಾವು ನೋವುಗಳನ್ನು ಕಡಿಮೆಯಾಗಲು ಒಂದು ಕಾರಣ ಎನ್ನಲಾಗಿದೆ. 16% ಹೆಚ್ಚಾದ ಫಿಲಿಪೈನ್ಸ್ನ ಅನಾನಸ್ ರಫ್ತು. ಭಾರತದ ರೈತರಿಗೂ ಸಹ ಅದ್ಭುತ ಅವಕಾಶ ಇದೆ ಎಂದ ಅಪೇಡ. ವಿಶ್ವ ಕೃಷಿ ಮತ್ತು ಆಹಾರ ಸಂಸ್ಥೆಯವರು ಬಿಡುಗಡೆ ಮಾಡಿರುವ ಅಂಕಿಅಂಶದ ಪ್ರಕಾರ 2024ರಲ್ಲಿ ಫಿಲಿಪೈನ್ಸ್ ದೇಶದಿಂದ ರಫ್ತಾದ ಅನಾನಸ್ನ ಪ್ರಮಾಣ 16% ಹೆಚ್ಚಾಗಿದೆ. 2023ರಲ್ಲಿ 5,98,077 ಟನ್ನಷ್ಟಿದ್ದ ಅನಾನಸ್ನ ರಫ್ತು 2024ಕ್ಕೆ 6,92,365 ಟನ್ ಆಗಿದೆ. ಅನಾನಸ್ ಹಣ್ಣಿಗೆ ಅತಿ ಮುಖ್ಯವಾಗಿ ದಕ್ಷಿಣ ಏಷ್ಯಾದ ದೇಶಗಳಿಂದ ಹೆಚ್ಚಿನ ಬೇಡಿಕೆ ಇದ್ದು, ಫಿಲಿಪೈನ್ಸ್ನಿಂದ ಜಪಾನ್, ಚೀನಾ ಮತ್ತು ಕೊರಿಯಾ ದೇಶಗಳು ಹೆಚ್ಚಾಗಿ ಖರೀದಿಸಿವೆ. ಭಾರತದಲ್ಲಿ ದಕ್ಷಿಣದ ಕೆಲ ರಾಜ್ಯಗಳಲ್ಲಿ ಅನಾನಸ್ ಅನ್ನು ಬೆಳೆಯಲಾಗುತ್ತದೆಯಾದರೂ ಸಹ ಇದೊಂದು ಪ್ರಮುಖ ಹಣ್ಣಿನ ಬೆಳೆಯಾಗಿ ರೈತರ ನಡುವೆ ಅಷ್ಟೊಂದು ಪ್ರಸಿದ್ಧಿಯಾಗಿಲ್ಲ. ವ್ಯವಸ್ಥಿತವಾಗಿ ಬೆಳೆದು ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪಿಸಿ ಭಾರತದ ರೈತರು ಸಹ ಅನಾನಸ್ ಅನ್ನು ರಫ್ತು ಮಾಡಿ ಅಧಿಕ ಲಾಭ ಗಳಿಸಲು ಉತ್ತಮವಾದ ಅವಕಾಶ ಇದೆ ಎಂದು ಅಪೇಡ ವರದಿ ಮಾಡಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.